ಟೇಸ್ಟ್ ನೋಡಿ. ಮೌತ್ ಎರಡಿದೆ, ಇಲ್ಲೊಂದು ಮೌತ್ ಇದೆ, ಇಲ್ಲೊಂದು ಮೌತ್ ಇದೆ, ಇಲ್ಲೊಂದು ಮೌತ್ ಇದೆ, ಇಲ್ಲೊಂದು ಮೌತ್ ಇದೆ. 4 ಮೌತ್ ಇದಾವೆ. ಅಷ್ಟರಲ್ಲೂ ಬರುತ್ತೆ ಬೆಲ್ಲ? ಅಷ್ಟರಲ್ಲೂ ಬೆಲ್ಲ ಬರುತ್ತೆ. ಇದರಲ್ಲಿ 3 ವೆರೈಟಿ ಬೆಲ್ಲ ಬರುತ್ತೆ. ಒಂದು ಪೌಡರ್ ಮೈಲ್ಡ್ ಅಂತ, ಇದು ಇಲ್ಲಿದೆ. ಇಲ್ಲಿ ನಾವು 3 ವೆರೈಟಿ ಮಾಡ್ತೀವಿ. ಅದು ಪೌಡರ್ ಮೈಲ್ಡ್, ಅದು ಇದು ಪೌಡರ್ ಮೈಲ್ಡ್ ಆಗಿರುತ್ತೆ. ಇದು ಮೈಲ್ಡ್, ಇದು ಈ ತರ ಫೈನ್ ಪೌಡರ್ ಹಿಂಗಿರುತ್ತೆ, ಇಷ್ಟು ಇರುತ್ತೆ. ಪೌಡರ್ ಮೈಲ್ಡ್ ಇದೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇನ್ನೊಂದು ಚಿಲ್ಡ್ರನ್ ಸ್ಪೆಷಲ್ ಅಂತ, ಇದು ಬೆಳೆ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುದಿಸಿ ಕೊಡೋದು, ಅಥವಾ ರಕ್ತ ಕಮ್ಮಿ ಇದ್ದರೆ ಯಾರು ಬೇಕಾದ್ರೂ ತಗೋಬಹುದು. ಇದು ಗ್ರಾನ್ಯೂಲ್ ಸ್ಟ್ರಾಂಗ್ ಅಂತ, ಟೀ ಕಾಫಿ ಸ್ಟ್ರಾಂಗ್, ಶೇಂಗಾ ಕಾಳು ಸೈಜ್ ಇರುತ್ತೆ. ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ 3 ಕಾಳು ಹಿಂಗೆ 3 ಕಾಳು ಬಾಯ್ಲ್ ಹಾಕೊಂಡು ಸೀಬೇಕಾಗುತ್ತೆ. 5 ಗ್ರಾಮ್ ದಿನಕ್ಕೆ 3 4 ಸಲ. ಅಂದ್ರೆ ಇದೆಲ್ಲ ಒಟ್ಟಿಗೆ ಇರುತ್ತೆ, ನೀವು ಇದನ್ನ ಸಪ್ರೇಟ್? ನಾವು ಇದನ್ನ ಸಪ್ರೇಟ್ ಮಾಡ್ತೀವಿ, ಸೈಜ್ ವೈಸ್ ಸಪ್ರೇಟ್ ಮಾಡ್ತೀವಿ. ಇದು ಈ ಸೈಜ್ ಇರುತ್ತೆ, ಸೈಜ್ ವೈಸ್ ಎಲ್ಲ ಸಪ್ರೇಟ್ ಮಾಡ್ತೀವಿ. ಬೆಲ್ಲ ಬಂದ ತಕ್ಷಣ ಅದರಲ್ಲೇ 3 ವೆರೈಟಿ ಇರುತ್ತೆ, ಸೊ ಅದನ್ನ ನಾವು ಸಪ್ರೇಟ್ ಮಾಡ್ತೀವಿ. ಕೈಯಲ್ಲಿ ಉಜ್ಜಿ ಮಾಡುವಾಗ 3 ವೆರೈಟಿ ಅಲ್ಲೇ ಆಗುತ್ತೆ. ಇದರಲ್ಲಿ ನಾಲ್ಕು ವೆರೈಟಿ ಮಾಡಿದೀವಿ ಈ ಬೆಲ್ಲದಲ್ಲಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಇದರಲ್ಲಿ 4 ವೆರೈಟಿ ಮಾಡಿದೀವಿ. ಒಂದು ಬಾನಿ ಬೆಲ್ಲ ಬ್ಲಾಕ್, ಇದು ಅಡಿಗೆಗೆ, ಹೋಳಿಗೆ, ಪಾಯಸ ನೀವೇನ್ ಬೇಕಾದ್ರೂ ಯೂಸ್ ಮಾಡಬಹುದು. ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು. ಇದು 2 ತಿಂಗಳ ಬರುತ್ತೆ. ಸಿಹಿ ಜಾಸ್ತಿ ಸೆಲ್ಫ್ ಲೈಫ್ 2 ತಿಂಗಳ ಬರುತ್ತೆ. ಸಿಹಿ ಜಾಸ್ತಿ ಇರುತ್ತೆ, ನೀವು ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು. ಇದು ಪೌಡರ್ ವೆರೈಟೀಸ್ 3 ವೆರೈಟಿ ಮಾಡಿದೀವಿ. ಏನ್ ಬೆಲ್ಲ ಬಂದ ತಕ್ಷಣ ಅದನ್ನ ನಾವು ನ್ಯಾಚುರಲಿ ಸನ್ಡ್ರೈ ಮಾಡಿ ಮಾಯ್ಶ್ಚರ್ ತೆಗೆದು ಮಾಡಿರೋಂಥ ಬೆಲ್ಲ ಇದು. ಇದು ಟೀ, ಕಾಫಿ, ಕಷಾಯ ನೀವೇನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ 3 ವೆರೈಟಿ ಇದೆ. ಒಂದು ಪೌಡರ್ ಮೈಲ್ಡ್ ಅಂತ ನೋಡಿ, ಇದು ಪೌಡರ್ ಮೈಲ್ಡ್ ಅಂತ, ಮೈಲ್ಡ್ ಆಗಿರುತ್ತೆ, ಸಿಹಿ ಕಡಿಮೆ ಇರುತ್ತೆ. ಫೈನ್ ಪೌಡರ್ ಸಿಹಿ ಕಡಿಮೆ ಇರುತ್ತೆ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದ್ರೆ ಇವನ್ ಡಯಾಬಿಟಿಕ್ ಯೂಸ್ ಮಾಡ್ಬೋದು. ದಿನಕ್ಕೆ 25 ರಿಂದ 30 ಗ್ರಾಮ್ ಅವ್ರು ತಗೊಂಡ್ರೆ ಶುಗರ್ ಲೆವೆಲ್ ಹೆಚ್ಚಿಗೆ ಆಗಲ್ಲ. ಇದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಎನ್ರಿಚ್ ಆಗಿರುತ್ತೆ. ಎರಡನೇದು ಚಿಲ್ಡ್ರನ್ ಸ್ಪೆಷಲ್ ಅಂತ, ಬೆಳೆಯೋ ಮಕ್ಕಳಿಗೆ ಹಾಲಲ್ಲಿ ಹಾಕಿ ಕುದಿಸಿ ಕೊಡಬೇಕು. ಈಗೇನು ಬೋರ್ಮಿಟಾ, ಬೂಸ್ಟ್ ಅಂತ ಕೊಡ್ತಾರೆ, ಎನರ್ಜಿ ಬೂಸ್ಟರ್ ಆಗಿ ಕೊಡ್ತಾರೆ. ಸೊ ಅದ್ರ ಬದಲಿ ನೀವು ಬೆಲ್ಲ ಕೊಟ್ಟರೆ ನ್ಯಾಚುರಲಿ ನಿಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ, ಮಕ್ಕಳಿಗೆ ಮೂಳೆ ಗಟ್ಟಿ ಆಗುತ್ತೆ, ರಕ್ತ ಹೆಚ್ಚಿಗೆ ಆಗುತ್ತೆ. ಇದು ಗ್ರಾನ್ಯೂಲ್ ಸ್ಟ್ರಾಂಗ್ ಅಂತ, ಇದು ಟೀ ಕಾಫಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ನೀವು ಗ್ಯಾಸ್ಟ್ರಿಕ್ ಆಸಿಡಿಟಿ ಇತ್ತಂದ್ರೆ 3 ಕಾಳು ಅಂದ್ರೆ 5 ಗ್ರಾಮ್ ದಿನಕ್ಕೆ 3 ರಿಂದ 4 ಸಲ ಬಾಯ್ಲ್ ಹಾಕೊಂಡು ಸೀಪಬೇಕು. ಸೀಪ ಉದ್ದೇಶ ಏನು ಸಲೈವ ಜನರೇಟ್ ಆಗಬೇಕು. ಈಗಿನ ನಾವು ಫುಡ್ ಹ್ಯಾಬಿಟ್ ಅಲ್ಲಿ ಏನಾಗುತ್ತೆ, ಸಲೈವ ಜನರೇಟ್ ಆಗೋದೇ ಬಿಟ್ಬಿಟ್ಟು. ಸೊ ಅದನ್ನ ನಾವು ಎನ್ಹಾನ್ಸ್ ಮಾಡಬೇಕು ಅಂತ ನಾವು ಈ ಪ್ರಾಡಕ್ಟ್ ಮಾಡಿದ್ದು. ಅದಕ್ಕೆ ಇನ್ನೊಂದು ಹೆಸರು ನಾವು ಸಲೈವ ಎನ್ಹಾನ್ಸರ್ ಅಂತ ಇಟ್ಟಿದ್ದೀವಿ. ಸೊ ನೀವು ಏನು ಸೀಪಿದಾಗ ಬಾಯಲ್ಲಿರೋ ಜೊಲ್ಲು, ಇದು ಸಲೈವ ಗ್ಲ್ಯಾಡ್ ಮತ್ತೆ ಇಂಪ್ರೂವ್ ಆಗಲಿ, ಸಲೈವ ಇದಾಗಲಿ ಅಂತ ನಾವು ಮಾಡಿರೋದು. ಇದಕ್ಕೆ ನಾವು ಇದೆ ಸಲೈವ ಎನ್ಹಾನ್ಸರ್ ಅಂತ ಇಟ್ಟಿದ್ದೀವಿ. ಆಮೇಲೆ ಇದನ್ನ ಸಿಪ್ಪಿದ ತಕ್ಷಣ ನಿಮಗೆ ಸಲೈವ ಜಾಸ್ತಿ ಜನರೇಟ್ ಆಗುತ್ತೆ, ಊಟ ಮಾಡಿದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ನಾವು ಊಟ ಮಾಡಿದ ಈಸಿಯಾಗಿ ಡೈಜೆಷನ್ ಆಯಿತು ಅಂದ್ರೆ ನಮ್ಗೆ ದೇಹದಾಗ ಯಾವ ರೋಗಗಳು ಬರಲ್ಲ. 70 ರಿಂದ 80 ಭಾಗ ಯಾವ ರೋಗಗಳು ಬರಲ್ಲ. ಏನು ನಾವು ಊಟ ಮಾಡಿದ್ದು ಈಸಿಯಾಗಿ ಡೈಜೆಷನ್ ಆಗಬೇಕು. ಇದೆಲ್ಲ ರೋಗಗಳು ಬರ್ತಾ ಇರೋದು, ಗ್ಯಾಸ್ಟ್ರಿಕ್ ಆಯಿತು, BP ಆಯಿತು, ಏನು ರೋಗಗಳು ಬರ್ತಾ ಇದ್ದಲ್ಲ, ಅದು ಬರ್ತಾ ಇರೋ ಕಾರಣ ಇಂಪ್ರಾಪರ್ ಡೈಜೆಷನ್ ಇಂದ. ಅದಕ್ಕೆ ನಾವು ಡಿಸೀಸ್ ಅನ್ಬಾರ್ದು, ಡಿಸಾರ್ಡರ್ ಅನ್ಬೇಕು. ಡಿಸಾರ್ಡರ್ ಡಿಸೀಸ್ ಅಂತ ಈಗ ಅದೊಂದು ಹೆಸರು ಇಟ್ಬಿಟ್ಟಿದ್ದಾರೆ, ಹೆಸರು ಆಗ್ಬಿಟ್ಟಿದೆ. ಡಿಸೀಸ್ ಅಲ್ಲ, ಅದು ಡಿಸಾರ್ಡರ್. ನಮ್ಮ ಫುಡ್ ಅಲ್ಲಿ ನಾವು ಅದನ್ನ ಏನು ಇಂಪ್ರೂವ್ ಮಾಡ್ಕೋಬೇಕು. ನಾವು ಫುಡ್ ಕಲ್ಚರ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಅವಾಗ ಅದು ಡಿಸಾರ್ಡರ್ ಎಲ್ಲ ಇದೆಲ್ಲ ಅಡ್ರೆಸ್ ಮಾಡುತ್ತೆ. ಈ ಬೆಲ್ಲ ಎಲ್ಲ ಡಿಸಾರ್ಡರ್ನ ಅಡ್ರೆಸ್ ಮಾಡುತ್ತೆ. ಏನು 200 ಡಿಸೀಸ್ ಬರ್ತದಲ್ಲ, ಅದೆಲ್ಲ ಅಡ್ರೆಸ್ ಮಾಡೋ ಕೆಪಾಸಿಟಿ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಇರುತ್ತೆ. ನಮ್ಮ ಬೆಲ್ಲ ಅಂತಲ್ಲ, ಆರ್ಗ್ಯಾನಿಕ್ ಬೆಲ್ಲಕ್ಕೆ 200 ಡಿಸೀಸಸ್ನ, ಡಿಸಾರ್ಡರ್ನ ಅಡ್ರೆಸ್ ಮಾಡೋ ಕೆಪಾಸಿಟಿ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಇರುತ್ತೆ. ಅಲ್ಲ, ಈಗಿನ ಯೂತ್ಸ್ಗೆ ಮೇಡಮ್, ಈಗಿನ ಜನ್ರೇಷನ್ಗೆ ಫುಡ್ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಅವಾಗಿನ ಕಾಲದಾಗ ಒಂದು ಗಾದೆ ಹೇಳ್ತಾ ಇದ್ರು, ಏನು
ಹಾಡ್ತಾರಾಗ ಉಗುಳ್ತಾ ರೋಗ. ನಾವೇನು ಉಗುಳ್ಬೇಕಾಗಿತ್ತಲ್ಲ ಅದನ್ನೇ ಫುಡ್ ಆಗಿ ನಾವು ತಗೋತಾ ಇದೀವಿ. ಅದಕ್ಕೋಸ್ಕರ ಹೇಳೋದು ಹೆಲ್ದಿ ಫುಡ್ ತಿನ್ರಿ. ಎಲ್ಲಿ ಆರ್ಗ್ಯಾನಿಕ್ ಫುಡ್ ಆರ್ಗ್ಯಾನಿಕ್ ಎಲ್ಲಿ ಸಿಗುತ್ತಾ ಅದನ್ನ ಯೂಸ್ ಮಾಡಿ. ನಿಮ್ಗೆ ಈ ತರ ಡಿಸಾರ್ಡರ್ಸ್ ಬರಲ್ಲ. ಈಗ ಡಿಸಾರ್ಡರ್ ಇಂದ ಕಾಯಿಲೆಗಳು ಬರ್ತಾ ಇದಾವೆ. ನಾವೇನ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಹಾಕ್ತಾ ಇದೀವಿ ದುಡ್ಡು. ಅದೇ ದುಡ್ಡನ್ನ ನಾವು ಈಗ ನಮ್ಗೆ ಚಪ್ಪಲ್ ಬೇಕು ಅಂದ್ರು ಬಟ್ಟೆ ಬೇಕಂದ್ರು ಎಷ್ಟು ಶೋರೂಮಿಗೆ ಅಡ್ಡಾಡ್ತೀವಿ. ಅದೇ ಫುಡ್ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡ್ಬಂದ್ಬಿಡ್ತೀವಿ. ಅದು ಎಲ್ಲೋ ಮೋರಲ್ಲೋ ಅಥವಾ ಮಾರ್ಕೆಟ್ ಅಲ್ಲೋ ದೊಡ್ಡ ಶೋರೂಮ್ ಅಲ್ಲೋ ಏನ್ ಸಿಗುತ್ತೋ ಅದು ತಗೊಂಡ್ಬಂದು ನಾವು ಹೆಲ್ದಿ ಫುಡ್ ಅಂತ ತಗೊಂತೀವಿ. ಹಂಗೆ ಮಾಡ್ಬೇಡ್ರಿ. ನಿಮ್ಗೆ ರಿಸೋರ್ಸ್ ರೈತರ ಹತ್ರ ತಗೊಳ್ಳಿ. ರಿಸೋರ್ಸ್ ಎಲ್ಲಿ ಸಿಗುತ್ತೆ ನೋಡಿ, ಅವ್ರು ಯಾವ ಥರ ಮಾಡ್ತಾರೆ. ಸ್ವಲ್ಪ BP ಶುಗರ್ ಇವು ಡಿಸಾರ್ಡರ್ ಮತ್ತಲ್ಲಿ ಬಂದ್ಬಿಡುತ್ತೆ. ನಾವಾಗೆ ದುಡ್ಡು ಕೊಟ್ಟು ನಾವಾಗೆ ಮಾಡ್ಕೊಳಂಗೆ ಅದು ಎಲ್ಲ ನಾವಾಗೆ ದುಡ್ಡು ಕೊಟ್ಟು ನಾವಾಗೆ ರೋಗ ತಂದ್ಕೊಳಂಗೆ. ಸೊ ಇದಿಷ್ಟ ಆಯ್ತು. ಇದು ಇದು ಆರ್ಗ್ಯಾನಿಕ್ ಆಯ್ತು ಸರ್. ಇದೇ ಬೆಲ್ಲಕ್ಕೆ ನಾವು ಅಶ್ವಗಂಧ, ಶತಾವರಿ, ಇದು ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲಾಯಿ, ಯಾಲಕ್ಕಿ, ಶುಂಠಿ, ಬ್ಲ್ಯಾಕ್ ಜಿಂಜರ್ ಹಾಕಿರ್ತೀವಿ. ಇವು ಹರ್ಬಲ್ಸ್. ಹರ್ಬಲ್ಸ್ ಹಾಕೋ ಉದ್ದೇಶ ಏನು, ನಾವು ಇದನ್ನ ಅಶ್ವಗಂಧ ಡೈರೆಕ್ಟ್ ತಗೊಳಕ್ ಬರಲ್ಲ, ಶತಾವರಿನೂ ಡೈರೆಕ್ಟ್ ತಗೊಳಕ್ ಬರಲ್ಲ. ಸೊ ಬೆಲ್ಲದಾಗ ಹಾಕಿದಾಗ ಅಲ್ಲಿ ಅದೇನಾಗುತ್ತೆ, ಡಿಕಂಪೋಸ್ ಆಗಿರುತ್ತೆ. ಸೊ ಅದ್ರದ್ದು ಏನು ವರ್ಕಿಂಗ್ ಇದಿರುತ್ತಲ್ಲ, ಮೋಡ್ ಚೇಂಜ್ ಆಗಿರುತ್ತೆ. ಈಗ ಡೈರೆಕ್ಟ್ ತಗೊಂಡ್ರೆ ಏನು ಹೀಟ್ ಆಗಿರೋದು. ಸೊ ಇದರಲ್ಲಿ ಡಿಕಂಪೋಸ್ ಆಗಿ ಅದ್ರದ್ದು ವರ್ಕಿಂಗ್ ಕೆಪಾಸಿಟಿ ಹೆಚ್ಚಿಗೆ ಆಗಿರುತ್ತೆ. ಇದರಲ್ಲಿ 3 ವೆರೈಟಿ, ಸೇಮ್ ಅದೇ 3 ವೆರೈಟಿನ ನಾವು ಮಾಡಿದ್ದೀವಿ. ಅಂದ್ರೆ ಇದು ಯೂತ್ಸ್ ಇಂದ ಹಿಡಿದು ಮಿಡ್ಲ್ ಏಜ್ ವರೆಗೂ ಮತ್ತೆ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಈ ಬೆಲ್ಲನ ಎಲ್ಲರಿಗೂ ಯೂಸ್ ಆಗುತ್ತೆ. ಒಬ್ಬ ಹೆಲ್ದಿ ಮನುಷ್ಯ ಈಗ ನೀವು ಆರೋಗ್ಯವಂತ ಮನುಷ್ಯ ದಿನಕ್ಕೆ 50 ರಿಂದ 70 ಗ್ರಾಮ್ ಬೆಲ್ಲ ತಿನ್ಲೇಬೇಕು. ಈಗ ಯಾರು ಬೆಲ್ಲ ಮುಟ್ತಿಲ್ಲ. ಬೆಲ್ಲ ಅಂದ್ರೆ ಏನು, ಅದು ಸ್ವೀಟ್ನರ್ ಅಂತ, ಸಿಹಿ ಅಂದ್ರೆ ಅದೊಂದು ಸ್ವೀಟ್ನರ್ ಅಂತ ಮಾಡಿದ್ದಾರೆ. ಅದು ರಾಂಗ್ ಅದು ಆಕ್ಚುಲಿ. ಮೊದ್ಲೇದು ಏನ್ ಮಾಡುತ್ತೆ, ಬೆಲ್ಲ ನಾವು ಊಟ ಮಾಡಿದ್ದನ್ನ ಡೈಜೆಷನ್ ಮಾಡ್ಕೊಡುತ್ತೆ. ಅದು ಇದು ಸಿಸ್ಟಮ್ ಇದೆಯಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಐತಲ್ಲ, ಅದನ್ನ ಶುದ್ಧಿ ಮಾಡ್ಕೊಡುತ್ತೆ, ಲಂಗ್ಸ್ ಕ್ಲೀನ್ ಮಾಡ್ಕೊಡುತ್ತೆ. 2 ಆಯ್ತು. ಆಮೇಲೆ ದೇಹದಲ್ಲಿರೋ ಟಾಕ್ಸಿಕ್ ಅಂತ ಏನಿರುತ್ತೆ, ವಿಷನ ರಿಮೂವ್ ಮಾಡುತ್ತೆ. ದೇಹದಲ್ಲಿರೋ ಟಾಕ್ಸಿಕ್ ರಿಮೂವ್ ಮಾಡುತ್ತೆ. ರಕ್ತ ಶುದ್ಧಿ ಮಾಡ್ಕೊಡುತ್ತೆ, ರಕ್ತ ಇಂಪ್ರೂವ್ ಮಾಡ್ಕೊಡುತ್ತೆ, ಬ್ಲಡ್ ಹೆಚ್ಚಿಗೆ. ಯಾಕೆಂದ್ರೆ ಇದರಲ್ಲಿ ಮಿನರಲ್ಸ್ ಇರುತ್ತೆ, ರಕ್ತನ ಹೆಚ್ಚಿಗೆ ಮಾಡ್ಕೊಡುತ್ತೆ. ಆಮೇಲೆ ಶುಗರ್ ಲೆವೆಲನ್ನ ಅದು ಶುಗರ್ನ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರುತ್ತೆ. ಶುಗರ್ ಲೆವೆಲ್ ಒಂದೇ ಸಲ ಬಿಡಲ್ಲ. ಡಯಾಬಿಟಿಕ್ ಇದ್ದಾರೋ ತಗೋಬಹುದು. ಆಮೇಲೆ ಮಕ್ಕಳಿಗೆ ಬೋನ್ಸ್ ಗಟ್ಟಿ ಮಾಡ್ಕೊಡುತ್ತೆ. ಇಷ್ಟೊಂದು ಗುಣಗಳಿದಾವೆ ಇದರಲ್ಲಿ. ಆಮೇಲೆ ಏನು ನಾವು ಈಗ ಹೊರಗಿನ ಫುಡ್ ತಗೊಂಡು ಫರ್ಟಿಲಿಟಿ ಕಮ್ಮಿ ಆಗ್ತಿದೆ. ಮನುಷ್ಯನಿಗೆ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಇದನ್ನ ಇಂಪ್ರೂವ್ ಮಾಡ್ಕೊಡುತ್ತೆ. ಇದು ಫರ್ಟಿಲಿಟಿ ಇಂಪ್ರೂವ್ ಮಾಡ್ಕೊಡುತ್ತೆ. ನಾವು ಮೈದಾ ತಿಂತೀವಿ, ಓಕೆ, ಬೇಡಾಗಿದ್ದು ನಮ್ಮ ದೇಹದಲ್ಲಿ ಬೇಡಾಗಿದ್ದು ಫುಡ್ ನಾವು ತಗೊಂಡಿರ್ತೀವಿ. ಅದು ತಾನು ರಿಲೀಸ್ ಮಾಡಬೇಕು, ಹೊರಗೆ ಹಾಕ್ಬೇಕು. ಅದು ಈಗ ಅದ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಹೊರಗೆ ಹಾಕ್ತಿರುತ್ತೆ. ಅದು ಕೆಪಾಸಿಟಿ ಮೀರಿ ನೀವು ಮೈದಾ ತಿಂತಿದ್ದೀರಾ, ಬೇಡಾಗಿದ್ದು ಫುಡ್ ತಿಂತೀರಾ ಅಂದಾಗ ಬೋನ್ಸ್ ಅಲ್ಲಿರೋ ಎನರ್ಜಿ ತಗೊಂಡ್ಬರ್ತಿತ್ತು. ಬೋನ್ಸ್ ಅಲ್ಲಿ ಏನು ಎನರ್ಜಿ ಸ್ಟಾಕ್ ಇರುತ್ತಲ್ಲ, ಬೋನ್ ಮ್ಯಾರೋ ಅಂತಿರಲ್ಲ, ಅದರಿಂದ ಎನರ್ಜಿ ತಗೊಂಬಂದು ಹೊರಗೆ ಹಾಕ್ತಿರಿ. ಓಕೆ, ನೀವೀಗ ವಸ್ತುನ ಇಷ್ಟೇ ತಳ್ಬೋದು. ನೀವು ಹೆವಿ ಇತ್ತಂದ್ರೆ ಮಾಡ್ತೀರಿ, ಶಕ್ತಿ ಮೀರಿ ಟ್ರೈ ಮಾಡ್ತೀರಿ ದಬ್ಬಕ್ಕೆ. ಅದು ಬೋನ್ಸ್ ಮ್ಯಾರದಲ್ಲಿರೋ ಎನರ್ಜಿನ ತಗೊಂಬಂದು ನಾವು ತಿಂದಿರೋ ಫುಡ್ ಅನ್ನ ಹೊರಗೆ ಹಾಕಕ್ ಟ್ರೈ ಮಾಡುತ್ತೆ. ಸೊ ಬೋನ್ಸ್ ಮ್ಯಾರದಲ್ಲಿರೋ ಸೆಲ್ಸ್ ಇದು ಆಯ್ತು, ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಏನು ನಾವು ತಗೊಂಡ ಫುಡ್ ಇಂದಾನೇ ಬರೋದು. ಅಂದ್ರೆ ನಾವು ತಗೊಂಡಿರೋ ಫುಡ್ ನಾವು ತಿಂದಾದ್ಮೇಲೆ ಅದು ದೇಹದಲ್ಲಿ ರಿಯಾಕ್ಷನ್ ಆಗಿ ಹೊರಗೆ ಹಾಕ್ಬೇಕಲ್ಲ. ಅದು ಎಕ್ಸ್ಟ್ರಾ ಎನರ್ಜಿನ ಬೋನ್ಸ್ ಇಂದ ತಗೊಳುತ್ತೆ. ಅದು ಈಗ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಎಷ್ಟಿರುತ್ತೆ ಅಷ್ಟು ಡೈಜೆಷನ್ ಮಾಡ್ಕೊಡುತ್ತೆ. ಎಷ್ಟು ಪಾಪ ಅದಕ್ಕೆ ಎಷ್ಟಿರುತ್ತೆ, ಒಂದು ಜೀವಿ ಅದು ಡೈಜೆಷನ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಡುತ್ತೆ. ನೀವು ಬೇಡಾಗಿದ್ದು ಹಾಕಿದ್ರೆ ಅದು ಹೆಂಗ್ ಮಾಡ್ಬೇಕು? ನೀವು ಬೇಡಾಗಿದ್ದ ವಸ್ತು ಮನೇಲಿ ಇಟ್ಕೊಂಡ್ರೆ ಹೊರಗೆ ಹಾಕಕ್ಕೆ ಹೆಂಗ್ ಮಾಡ್ತೀರಾ? ಹಂಗೆ ದೇಹದಲ್ಲಿ ಅದೇ ತರ ಆಗ್ತಿರುತ್ತೆ, ರಿಯಾಕ್ಷನ್ಸ್ ಅದೇ ತರ ಇರುತ್ತೆ. ಇನ್ನ ಇದನ್ನೇ ನಾವು ಬೈ ಪ್ರಾಡಕ್ಟ್ ಆಗಿ 3 ವೆರೈಟಿ ಮಾಡಿದೀವಿ. ಒಂದು ರಾಗಿ ಮಾದ್ಲಿ ಅಂತ, ರಾಗಿನ ಮೊಳಕೆ ಹೊಡಿಸಿಬಿಟ್ಟು ರಾಗಿ ಮಾದ್ಲಿ ಅಂತ ಮಾಡಿದೀವಿ. ರಾಗಿನ ಮೊಳಕೆ ಹೊಡಿಸ್ಬಿಟ್ಟು ನೆರಳಲ್ಲಿ ಮೊಳಕೆ ಹೊಡಿಸಿ ಅದನ್ನ ಹುರಿದ್ಬಿಟ್ಟು ಅದಕ್ಕೆ ಮತ್ತೆ ಮಿಲೆಟ್ಸ್ ಹಾಕಿ, ಫಿಂಗರ್ ಮಿಲೆಟ್ ಮತ್ತೆ ಇದು
ಬಾರ್ಲಿ ಬಾರ್ಲಿ. ಬಾರ್ಲಿ ಫಿಂಗರ್ ಮಿಲೆಟ್ ಆಮೇಲೆ ಹಾಕಿ ಇದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಗೋಡಂಬಿ ಬಾದಾಮಿ ಪಿಸ್ತಾ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಮತ್ತೆ ಹರ್ಬಲ್ಸ್ ಸೇಮ್ ಇದೆ, ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲ, ಏಲಕ್ಕಿ, ಶುಂಠಿ ಹಾಕಿರ್ತೀವಿ. ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರ್ತೀವಿ. ಇದು ರೆಡಿ ಫುಡ್ ಇದೆ ಬೆಲ್ಲ ಹಾಕಿರ್ತೀವಿ. ಇದು ರೆಡಿ ಫುಡ್. ನೀವೇನು ಈಗ ನಿಮ್ಗೆ ಹೊರಗಡೆಯಿಂದ ಬಂದಿರ್ತೀರಾ, ಸೊ ನಿಮ್ಗೆ ಬಹಳ ಹೊಟ್ಟೆ ಹೋಗಿರ್ತೈತಿ, ಇನ್ಸ್ಟಂಟ್ ಆಗಿ ಏನಾರ ಬೇಕಾಗಿರ್ತೈತಿ, ನೀವು ಇದಕ್ಕೆ ಹಾಲು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬಿಡಿ, ನಿಮ್ಗೆ ಇನ್ಸ್ಟಂಟ್ ಆಗಿ ಫುಡ್ ಸಿಕ್ಕಂಗಾಗತ್ತೆ. ಆಮೇಲೆ ಎನರ್ಜಿ ಫುಡ್ ಸಿಕ್ಕಂಗಾಗತ್ತೆ. ಅದೇ ನೀವು ಹೇಳ್ತಿರೋ ಪ್ರಕಾರ ಈ ಬೂಸ್ಟ್, ಹಾರ್ಲಿಕ್ಸ್ ಅದೆಲ್ಲ ಬಿಡಿ, ಅದನ್ನು ಯೂಸ್ ಮಾಡ್ಬೋದು. ಇದೇನು ಹಿಂಗೆ ಮಾಡ್ಬೋದು. ಆಮೇಲೆ ಮಕ್ಳಿಗೆ ಸ್ಕೂಲಿಂದ ಬಂದಿರ್ತಾರೆ, ಸೊ ಇವ್ರಿಗೆ ಹಾಲು ತುಪ್ಪ ಹಾಕಿ ಒಂದು ಸಣ್ಣ ಉಂಡೆ ಮಾಡ್ಕೊಡಿ, ಅಥವಾ ಹಾಗೆ ಹಾಲು ತುಪ್ಪ ಹಾಕಿ ಕಲಿಸ್ಕೊಂಡು ಕೊಟ್ಬಿಟ್ರೆ ಅವ್ರಿಗೆ ಹೆಲ್ದಿ ಫುಡ್ ಸಿಕ್ಕಂಗಾಗತ್ತೆ. ಅದು ಇದು ತಿನ್ನೋ ಬದ್ಲಿ ಒಂದು ಹೆಲ್ದಿ ಫುಡ್ ಕೊಟ್ಟಂಗಾಗತ್ತೆ ಅವ್ರಿಗೆ. ಆಮೇಲೆ ಅವ್ರಿಗೆ ಹೆಲ್ದಿ ಫುಡ್ ಸಿಕ್ಕರೆ ಅವ್ರು ಹೆಲ್ದಿ ಆಗಿರ್ತಾರೆ. ಸ್ಕಿನ್ ಅಲರ್ಜಿ ಅದೆಲ್ಲ ಡಿಸೀಸ್ ಆಯ್ತು ಎಲ್ಲ ರಿಮೂವ್ ಮಾಡ್ಕೊಟ್ಬಿಡುತ್ತೆ ಅದು. ಇದು ಒಂದು ಬೆಲ್ಲ ಅಂದ್ರೆ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿಬಿಡುತ್ತೆ. ಬೆಲ್ಲದಲ್ಲಿರೋದು ದೇಹದಲ್ಲಿರೋದು ಏನೇ ನಿಮ್ಗೆ ಬೇಡಾಗಿರುತ್ತಲ್ಲ ವೇಸ್ಟ್ ಎಲ್ಲ ರಿಮೂವ್ ಮಾಡ್ಕೊಟ್ಬಿಡುತ್ತೆ. ಇದು ಒಂದು ಕ್ಲೀನಿಂಗ್ ಏಜೆಂಟ್ ತರ ವರ್ಕ್ ಮಾಡುತ್ತೆ. ಜಾಯಿಂಟ್ ಪೇನ್ಸ್ ರಿಮೂವ್ ಮಾಡುತ್ತೆ. ಜಾಯಿಂಟ್ ಪೇನ್? ಹೌದು ಸರ್, ಹೌದು. ಜಾಯಿಂಟ್ ಪೇನ್ ಬರಕ್ ಕಾರಣ ಏನು? ಇದು ಗೋಧಿ ಮತ್ತೆ ಡ್ರೈ ಫ್ರೂಟ್ಸ್, ಇನ್ನು ಗೋಡಂಬಿ, ಬಾದಾಮಿ, ಪಿಸ್ತಾ, ಮತ್ತೆ ಇದು ಹರ್ಬಲ್ಸ್, ಅಶ್ವಗಂಧ, ಶತಾವರಿ, ಬ್ರಾಹ್ಮಿ, ಗಿಲ, ಏಲಕ್ಕಿ, ಶುಂಠಿ, ಮತ್ತೆ ಆರ್ಗ್ಯಾನಿಕ್ ಬೆಲ್ಲ. ಇದು 9 ತಿಂಗಳನ್ನು ಬರುತ್ತೆ ನಿಮಗೆ, ಕೆಡೋದಿಲ್ಲ. ಇದಕ್ಕೇನು 9 ಮಂತ್ಸ್ ಸೆಲ್ಫ್ ಲೈಫ್ ಇರುತ್ತೆ, ಕೆಡಲ್ಲ. ನೀವು ಯೂಸ್ ಮಾಡ್ಬೋದು. ಎಷ್ಟು ವರ್ಷದಿಂದ ಎಷ್ಟು ವರ್ಷದ? ಇದು 6 ತಿಂಗಳ ಮಗುವಿನಿಂದ ಯಾರು ಬೇಕಾದ್ರೂ ತಗೋಬಹುದು. 6 ತಿಂಗಳ ಮೇಲ್ಪಟ್ಟು ಯಾರು ಬೇಕಾದ್ರೂ ತಗೋಬಹುದು. ಗೋಧಿ ಮದ್ಲಿ, ರಾಗಿ ಮದ್ಲಿ 6 ತಿಂಗಳು ಯಾರು ಬೇಕಾದ್ರೂ ತಗೋಬಹುದು. ಏಜ್ ಲಿಮಿಟ್ ಇಲ್ಲ. ಇದಕ್ಕೆ ಬೆಲ್ಲ ಮತ್ತು ಉಪ್ಪು ನಮ್ದೇ ಇರುತ್ತೆ, ನೀವು ಅದನ್ನ ಯೂಸ್ ಮಾಡ್ಬೋದು. ನಮ್ಮ ಬೆಲ್ಲನೇ ನಮ್ಮ ಉಪ್ಪು ಹಾಕೊಂಡು ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಫುಲ್ ಆರ್ಗ್ಯಾನಿಕ್ ಸಿಗ್ಬರುತ್ತೆ. ಬೆಲ್ಲ ಸತ್ಗೆ ಆರ್ಗ್ಯಾನಿಕ್, ಉಪ್ಪು ಸತ್ಗೆ ಆರ್ಗ್ಯಾನಿಕ್. ಇದನ್ನ ಯಾರು ತಿಂತಾರ ಅವರು ಆರ್ಗ್ಯಾನಿಕ್. ದೊಗೊಳ್ಳಿ ಜಾಗರಿ ಇದನ್ನ ಸ್ಟಾರ್ಟ್ ಮಾಡಕ್ಕೆ ನಿಮಗೆ ಇನ್ಸ್ಪೈರ್? ನಾವು 2015ರಲ್ಲಿ ನಮ್ಮ ಹಸ್ಬೆಂಡ್ ಸೊ ಒಂದು ಟ್ರಿಪ್ ಬೆಳಗಾಂ ಆ ಕಡೆ ಹೋಗಿದ್ರು. ಟ್ರಿಪ್ಪಿಗೆ ಹೋದಾಗ ಅವ್ರಿಗೆ ಐಡಿಯಾ ಬಂತು, ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಒಂದು ಆರ್ಗ್ಯಾನಿಕ್ ಬೆಲ್ಲ ಮಾಡ್ಬೇಕು ಅನ್ನೋ ಉದ್ದೇಶದಿಂದ 2015ರಲ್ಲಿ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ನೀವು ಉದ್ದೇಶ ಏನು? ಇದರಿಂದ ಉಪಯೋಗ ಇದನ್ನ ಲಾಭಕ್ಕೋಸ್ಕರ ಮಾಡ್ತೀರೋ ಇಲ್ಲ ಜನರಿಗೆ ಒಳ್ಳೆ ಫುಡ್? ಈಗ ನಾವು ಲಾಭನ ಎದುರ್ಬೇಕಲ್ಲೇ ಮಾಡ್ಕೋಬಹುದು. ಲಾಭಕ್ಕೋಸ್ಕರ ಮಾಡೋದಾದ್ರೆ ನಮಗೆ ಕಸ್ಟಮರ್ ರಿಪೀಟ್ ಆಗಲ್ಲ. ನೀವು 1 ಸಲ 2 ಸಲ ನೀವು ಅವ್ರಿಗೆ ಬಕ್ರ ಮಾಡ್ಬೋದು, 3ನೇ ಸಲ ಮಾಡಕ್ಕಾಗಲ್ಲ, ಬಿಟ್ಬಿಡ್ತಾರೆ. ನಮಗೆ ರಿಪೀಟೆಡ್ ಕಸ್ಟಮರ್ಸ್, ನಮ್ದೇ ಒಂದು ಬೇಸ್ ಇದೆ. ನಾವು ನಾವೇ ಕಬ್ಬು ಬೆಳಿತೀವಿ, ನಾವೇ ರೈತರು ಕೂಡ ನಾವೇ ಕಬ್ಬು ಬೆಳಿತೀವಿ. ಮತ್ತೆ ನಮ್ದು ಬಳಗ ಇದೆ, ರೈತರ ಬಳಗ ಇದೆ, ಅವ್ರ ಕಡೆಯಿಂದನೂ ಕಬ್ಬು ತರಿಸ್ತೀವಿ. ಕಬ್ಬು ಕೂಡ ನಮ್ದೇ. ಓಕೆ, ಏನು ಇದು ಪ್ರೊಡಕ್ಷನ್ ಕೂಡ ನಮ್ದೇ, ಮಾರ್ಕೆಟಿಂಗು ಕೂಡ ನಮ್ದೇ, ಎಲ್ಲದೂ ನಮ್ದೇ. ನಿಮ್ಮ ಬೆಲ್ಲನೇ ಯಾಕೆ ತಗೋಬೇಕು? ಇದನ್ನ ನಾವು ಮಿಲೆಟ್ಸ್, ಎಲ್ಲ ಮಿಲೆಟ್ಸ್ 6 ಮಿಲೆಟ್ ಇದೆಲ್ಲ ಮಿಲೆಟ್ ಇಂದ ಮಾಡಿರ್ತೀವಿ. ಮತ್ತೆ ಇದಕ್ಕೆ ನಾವು ಅದೇ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಎನರ್ಜಿ ಸೀಡ್ಸ್ ಹಾಕಿರ್ತೀವಿ, ಮತ್ತೆ ಹರ್ಬಲ್ಸ್ ಹಾಕಿರ್ತೀವಿ. ಎನರ್ಜಿ ಸೀಡ್ಸ್ ಅಂದ್ರೆ ಇದು ಬರುತ್ತಲ್ಲ ಆಳ್ವಿ ಅವು ಬರ್ತಾವಲ್ಲ, ಅವನ್ನೆಲ್ಲ ಹಾಕಿರ್ತೀವಿ. ಎನರ್ಜಿ ಸೀಡ್ಸ್ ಅವು ಇಷ್ಟೆಲ್ಲ ಹಾಕಿರ್ತೀವಿ. ಮತ್ತೆ ಇದು ಹರ್ಬಲ್ಸ್ ಹಾಕಿರ್ತೀವಿ. ಮತ್ತೆ ಇದಕ್ಕೆ ನಾವು 1/2 kg ಬೆಲ್ಲ ಫ್ರೀ ಮಾಡಿದೀವಿ. ಮತ್ತೆ ನ್ಯಾಚುರಲ್ ಸಾಲ್ಟು ನಾವೇ ಕೊಡ್ತೀವಿ, ಒಂಥರ ಕೊಂಬ ಪ್ಯಾಕ್ ಇದ್ದಂಗೆ. ನಮ್ಮ ಬೆಲ್ಲದಿಂದ ಈಗ ನಮ್ಮ ಮನೇಲೆ ನಾವೇ ನೋಡಿ, ನಮಗೆ ಜ್ವರ ಬಂದಿದ್ದೆ ನಂಗೆ ನೆನಪಿಲ್ಲ ಆಲ್ಮೋಸ್ಟ್. ನಮ್ಮ ಮಕ್ಕಳಿಗೂ ಕೂಡ ಇವತ್ತಿನವರೆಗೂ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ನಮ್ಮ ಅತ್ತೆಗೂ ಶುಗರ್ ಇತ್ತು, ಅವ್ರಿಗೂ ಕೂಡ ಆರಾಮಾಗಿದ್ದಾರೆ, ಹೊಲ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾವೇ ಒಂದು ಹಾಸ್ಪಿಟಲೈಸ್ಡ್ ಆಗಿಲ್ಲ, ಇಷ್ಟು ವರ್ಷ ಆಯ್ತು. ಈಗ ನಾನೇ ನೋಡಿ ಬೆಳಗ್ಗೆಯಿಂದ ಇಲ್ಲಿ ಯೂನಿಟಲ್ಲಿ ಇರ್ತೀನಿ, ನನಗೂ ಕೂಡ ಆಯಾಸ ಆಗಲ್ಲ. ಬೆಲ್ಲ ಉಪಯೋಗಿಸೋದ್ರಿಂದ ನಾವು ಹೆಲ್ದಿ ಲೈಫ್ ಲೀಡ್ ಮಾಡ್ಬೋದು. ಒಂದು ಸಮಾಜಕ್ಕೆ ನೀವು ಹೆಲ್ದಿ ವಾತಾವರಣ ಕೊಡ್ಬೋದು. ನೀವು ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಎಷ್ಟೋ ಜನ ಹೆಲ್ದಿ ಆಗಿರ್ಬೋದು. ಆ ಉದ್ದೇಶದಿಂದ ಮಾಡಿದ್ದು. ಹೆಲ್ತ್ ಇಸ್ ವೆಲ್ತ್. ನಮಸ್ತೆ, ನನ್ನ ಹೆಸರು ವಿಮಲಾ ಅಂತ. ನನ್ನ ಹಸ್ಬೆಂಡ್ ಹೆಸರು ನಿರಂಜನ ಮೂರ್ತಿ ಅಂತ. ನಾವಿರೋದು ಕಾರಿಗ್ನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಇದು 2015ರಿಂದ ಈ ಪ್ಲಾಂಟ್ ನ ಸ್ಟಾರ್ಟ್ ಮಾಡಿದೀವಿ. ಏನು ಆರ್ಗ್ಯಾನಿಕ್ ಬೆಲ್ಲ ಮಾಡ್ಬೇಕು ಒಂದು ಉದ್ದೇಶದಿಂದ
2015ರಲ್ಲೂ 15ರಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 10 ವರ್ಷ ಆಯ್ತು. ಇಲ್ಲಿ ತನಕ ನಾವು ಆರ್ಗ್ಯಾನಿಕ್ ಬೆಲ್ಲನೇ ಮಾಡ್ತಾ ಇರೋದು. ಬೆಲ್ಲದಲ್ಲಿ ಸುಮಾರು 12 ವೆರೈಟಿ ಇದೆ. ಅದು ಬಿಟ್ಟು ರಾಗಿ ಮಾದ್ಲಿ, ಗೋಧಿ ಮಾದ್ಲಿ, ಮಿಲೆಟ್ ಮತ್ತೆ ಹೊಸ ಹೊಸ ಪ್ರಾಡಕ್ಟ್ ಅನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಜಾಗಿರಿ